ಅಂಡ್ ಮೈಕಲ್ ಅವರು ಬಿಗ್ ಬಾಸ್ ನಲ್ಲಿ ಟಾಸ್ಕ್ ಮಾಸ್ಟರ್ ಅಂತಾನೆ ಹೆಸರು ಪಡ್ಕೊಂಡವರು. ನೀವು ಬರ್ತಾ ಕೂಡ ಅದನ್ನ ಹೇಳ್ತಾ ಇದ್ರು. ಅಂದ್ರೆ ಸ್ಟ್ರಾಟಜಿ ಮಾಡೋದಾಗಿರ್ಬೋದು ಅಥವಾ ಫಿಸಿಕಲ್ ಏನಾದ್ರೂ ಒಂದು ಟಾಸ್ಕ್ ಅಂತ ಬಂತು ಅಂತಂದ್ರೆ ಮೈಕಲ್ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು. ಬಟ್ ಇಷ್ಟೆಲ್ಲ ಚೆನ್ನಾಗಿ ಆಡ್ತಾ ಇದ್ದಿದ್ದು ಮೈಕಲ್ಗೆ ಬಿಗ್ ಬಾಸ್ ಅಂದ್ರೆ ಇನ್ನೊಂದ್ 2 ವಾರ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ತಿದ್ದಂಗೆ ಬಿಗ್ ಬಾಸ್ ಏನಾದ್ರು ಬೋರ್ ಆಗ್ಬಿಡ್ತಾ ಅಂತ? ಬೋರ್ ಆಗ್ಲಿಲ್ಲ, ಬಟ್ ಅದು ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಅದರಲ್ಲಿ ಜಾಸ್ತಿ ಇಲ್ಲ, ಬಟ್ ಸ್ವಲ್ಪ ಒಂದು ಮೆಂಟಲ್ ಸ್ಟ್ರೆಸ್ ಆಯ್ತು. ಯಾಕಂದ್ರೆ ನಮ್ಮಮ್ಮ ಬೇರೆ ಬಂದು ಹೋಗುವಾಗ ಹೊರಗಡೆ ಬಿಸ್ನೆಸ್ ಎಲ್ಲ ಸ್ವಲ್ಪ ಇದಾದಿದೆ. ಒಂದು ಬಿಸ್ನೆಸ್ ಓನರ್ ಹಂಗಿರುವಾಗ, ಓನರ್ ಇಲ್ಲ ಅಂದ್ರೆ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಸ್ಟ್ರೆಸ್ ಇತ್ತು. ಬಟ್ ಜನಗಳನ್ನ ನಾವು ವೋಟ್ ಮಾಡಿ ನನ್ನ ಉಳಿಸಿದ್ರೆ ನಾ ಖಂಡಿತ ಚೆನ್ನಾಗಿ ಆಡಿರ್ತೀನಿ. ನಾ ಬಿಟ್ಟೆಲ್ಲ ಕೂಡ ಸೀನ್ ಇಲ್ಲ ನನಗೆ. ಓಕೆ, ಮೈಕಲ್ ಅವರು ಟಾಪ್ 5 ಅಲ್ಲಿ ಬರ್ತಾರೆ ಅಂತ ಎಲ್ರು ಅನ್ಕೊಂಡಿದ್ರು. ಯಾಕಂದ್ರೆ ನೀವು ಅಷ್ಟು ಟಫ್ ಕಾಂಪಿಟೇಷನ್ ಇದ್ರಿ. ಅಲ್ಲಿ ಯಾವ್ದೇ ಟೀಮ್ ಅಂದ್ರೂ ಮೈಕಲ್ ನನ್ ಟೀಮಿಗೆ ಬೇಕು ಅಂತಾನೆ ಒಂದ್ ದೊಡ್ಡ ಡಿಸ್ಕಷನ್ ಆಗ್ತಿತ್ತು. ಇಷ್ಟೆಲ್ಲ ಇರುವಾಗ ಎಲ್ಲಿ ಮಿಸ್ ಹೊಡಿತು ಅಂತ ಮೈಕಲ್ಗೆ? ನನಗೆ ಏನ್ ಮಿಸ್ ಹೊಡಿತು ಅಂದ್ರೆ, ನಾ ಇವಾಗ ಹೊರಗಡೆ ಬಂದಿದ್ಮೇಲೆ ನಾ ನೋಡುವಾಗ ಆ ಟಫ್ ಕಾಂಪಿಟೀಟರ್ಸ್ಗೆ ವೋಟ್ ಮಾಡೋ ಅವರು ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಇನ್ನ ಸ್ವಲ್ಪ ಆಡಿಯನ್ಸ್ಗೆ ಒಂದು ಸಿಂಪತಿಯೋ ಇಲ್ಲ ಒಂದು ಅಪೀಲ್ ಕ್ರಿಯೇಟ್ ಮಾಡೋ ಟೈಪ್ ಅಲ್ಲಿ ಯಾರೋ ಅವ್ರಿಗೆ ಇನ್ನ ಸ್ವಲ್ಪ ಜಾಸ್ತಿ ಸಪೋರ್ಟ್ ಸಿಗ್ತಾ ಇದೆ ಅಂತ ನನಗೆ ಅನ್ಸುತ್ತೆ.